ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಸಂಕಲನಾತ್ಮಕ ಪರೀಕ್ಷೆ 1 SA ಪರೀಕ್ಷೆ ಮೀನ್ಸ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ 9ನೇ ತರಗತಿ ವಿಜ್ಞಾನ. ಇದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈ ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಸಹಕಾರಿಯಾಗಲೆಂದು ಈ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗಾಗಿ ನೀಡಲಾಗ್ತಾ ಇದೆ. ಇಲ್ಲಿ ಮೊದಲನೇ ಮೇನ್ ಬಂದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯವಾಗಿದೆ? ಆಪ್ಷನ್ ಎ ಕುರ್ಚಿ. ನಂತರ ಎರಡನೆಯದು ಜೀರ್ಣಕಾರಕ ಕಿಣ್ವಗಳನ್ನು ಒಳಗೊಂಡಿರುವ ಗೋಳಾಕಾರದ ಪೊರೆ ಸಹಿತ ಕಣದಂಗ. ಇದಕ್ಕೆ ಸರಿಯಾದ ಉತ್ತರ ಇ ಲೈಸೋಸೋಮ್. ಈ ಅಂಗಾಂಶವನ್ನು ತೆಗೆದರೆ ಸಸ್ಯಗಳು ಒಣಗಿ ಹೋಗುತ್ತವೆ. ಇದು ಕೊನೆಯ ಇ ಗ್ಸೈಲಮ್. 4ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಟಿಂಡಾಲ್ ಪರಿಣಾಮ ಪ್ರದರ್ಶಿಸುತ್ತದೆ? ಇಲ್ಲಿ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಆಲು. ನಂತರ 5ನೇದು ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್. ಮತ್ತು 6ನೇ ಪ್ರಶ್ನೆ, ಒಂದು ಕಾಯದ ಮೇಲೆ 5 ನ್ಯೂಟನ್ ಬಲ ಪ್ರಯೋಗವಾದಾಗ ಆ ಕಾಯವು ಬಲದ ದಿಕ್ಕಿನಲ್ಲಿ 3 ಕಿಲೋಮೀಟರ್ ಕ್ರಮಿಸಿದರೆ ನಡೆದ ಕೆಲಸದ ಪ್ರಮಾಣ ಎಷ್ಟು? ಇದನ್ನು ಲೆಕ್ಕ ಮಾಡಬೇಕಾಗಿದೆ. ಇದಕ್ಕೆ ಎರಡನೆಯ ಆಪ್ಷನ್ ಉತ್ತರ 15 ಜೌಲ್ಸ್. ಇನ್ನು 7ನೇ ಪ್ರಶ್ನೆ, ವೇಗೋತ್ಕರ್ಷವನ್ನು ಕಂಡುಹಿಡಿಯುವ ಸೂತ್ರ. ಇದಕ್ಕೆ ಈ ಕೊನೆಯ ಆಪ್ಷನ್ A = V - U/T. ಇನ್ನು 8ನೇ ಪ್ರಶ್ನೆ, ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನ ಪಲ್ಲಟವೇ ಅಂತ ಇದೆ. ಅದಕ್ಕೆ ಮೊದಲನೆಯ ಉತ್ತರ ವೇಗ. ಇನ್ನು 2ನೇ ಮೇನ್ಗೆ ಬಂದಾಗ 1 ಅಂಕದ ಪ್ರಶ್ನೆಗಳು. ಈ ಕೆಳಗಿನವುಗಳನ್ನು ಅವುಗಳ ಸಾಂದ್ರತೆಯ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಇಲ್ಲಿ ಮೊದಲು ಗಾಳಿ, ನಂತರ ಚಿಮಣಿಯ ನಿಷ್ಕಾಸ, ಅದಾದ ನಂತರ ಹತ್ತಿಯ ನಂತರ ಬಂದು ಸೀಮೆಎಣ್ಣೆ, ನಂತರ ನೀರು, ಜೇನು, ನಂತರ ಕಬ್ಬಿಣ. ಕಲಿಲ ಎಂದರೇನು? ಕಲಿಲ ಎಂದರೆ ಒಂದು ಅಸಮರೂಪ ಮಿಶ್ರಣವಾಗಿರುತ್ತೆ. ಅದನ್ನು ಕಲಿಲ ಅಂತ ಕರಿತೀವಿ. 11ನೇ ಪ್ರಶ್ನೆ, ತಮ್ಮದೇ ಆದ ಅನುವಂಶೀಯ ವಸ್ತುಗಳನ್ನು ಹೊಂದಿರುವ ಕಣದಂಗಗಳು ಹೆಸರಿಸಿ. ಇದು ಕೋಶ ಕೇಂದ್ರ ಅಂತ ಬರುತ್ತೆ. ನೆಕ್ಸ್ಟ್ 12ನೇದು, ತೆಂಗಿನಕಾಯಿಯ ಸಿಪ್ಪೆಯು ಯಾವ ಅಂಗಾಂಶದಿಂದ ಉಂಟಾಗಿದೆ? ಸ್ಲಿರಂಕೈಮ. ನಂತರ 13ನೇ ಪ್ರಶ್ನೆ, ಏಕರೂಪ ಚಲನೆಯಲ್ಲಿ ಕಾಯದ ಚಲನೆಯ ಪಥವು ಯಾವ ರೀತಿ ಕಾಣುತ್ತದೆ? ನೇರ ಚಲನಾ ಪಥವನ್ನು ಅನುಕೇಂದ್ರಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 14, ಜೋರಾಗಿ ಮರದ ಟೊಂಗೆಗಳನ್ನು ಅಲುಗಾಡಿಸಿದಾಗ ಕೆಲವು ಎಲೆಗಳು ಅದರಿಂದ ಬೇರ್ಪಡುತ್ತವೆ, ಏಕೆ? ಇಲ್ಲಿ ಇದಕ್ಕೆ ಉತ್ತರ ಅಂದರೆ ಎಲೆಗಳು ಮರಕ್ಕೆ ಅಂಟಿಕೊಂಡು ನಿಶ್ಚಲ ಸ್ಥಿತಿಯಲ್ಲಿರುತ್ತವೆ. ಮರವನ್ನು ಅಲುಗಾಡಿಸಿದಾಗ ಚಲನೆಯ ಸ್ಥಿತಿ ಬರುತ್ತದೆ. ಆದರೆ ತಮ್ಮ ನಿಶ್ಚಲ ಸ್ಥಿತಿಯನ್ನು ಆ ಎಲೆಗಳು ಕಾಪಾಡಿಕೊಳ್ಳದೇ ಇರೋದರಿಂದ ಅವು ಬೇರ್ಪಡುತ್ತವೆ. ಉತ್ತರವನ್ನು ಬರಿಬೇಕಾಗತ್ತೆ. ಇನ್ನು 15ನೇ ಪ್ರಶ್ನೆ, ನಮ್ಮ ಹಸ್ತದ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ತಂಪಿನ ಅನುಭವ ಆಗುತ್ತದೆ, ಏಕೆ? ಅಸಿಟೋನ್ನ ಕಣಗಳು ಅಂಗೈನ ಮೇಲಿನ ಶಕ್ತಿ ಅಥವಾ ಸುತ್ತಲಿನ ಶಕ್ತಿಯನ್ನು ಬಳಸಿಕೊಂಡು ಹಾವಿಯಾಗುವುದರಿಂದ ನಮಗೆ ತಂಪಿನ ಒಂದು ಅನುಭವವಾಗುತ್ತೆ. ಇನ್ನು 16ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆಂದು ವಿಂಗಡಿಸಿ. ಮರಗಳನ್ನು ಕಡಿಯುವುದು ಭೌತ ಬದಲಾವಣೆ, ತುಕ್ಕು ಹಿಡಿಯುವುದು ರಾಸಾಯನಿಕ ಬದಲಾವಣೆ. ಇನ್ನು 3ನೆಯ ಒಂದು ಮೇನ್ಗೆ ಬಂದಾಗ 2-3 ವಾಕ್ಯಗಳಲ್ಲಿ ಉತ್ತರಿಸತಕ್ಕಂಥ ಪ್ರಶ್ನೆಗಳಿದೆ. ನರಕೋಶದ ಅಂಗಾಂಶದ ಅಂದವಾದ ಚಿತ್ರವನ್ನು ಬರೆಯೋದು, ವರ್ಧನ ಅಂಗಾಂಶದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸುವುದು, ಜವ ಮತ್ತು ವೇಗಕ್ಕಿರುವ ವ್ಯತ್ಯಾಸ, ಮತ್ತು ಕೆಳಗಿನವುಗಳನ್ನು ಧಾತುಗಳು ಮತ್ತು ಸಂಯುಕ್ತಗಳಾಗಿ ಮಿಶ್ರಣಗಳಾಗಿ ವರ್ಗೀಕರಿಸ್ತಕ್ಕಂಥದ್ದು. ಈ ರೀತಿಯಾಗಿ ಎಲ್ಲ ಪ್ರಶ್ನೆಗಳನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಲಾಗಿದೆ. ಈ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧರಾಗಿ. ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ. ಇದನ್ನು ನೀವು ಬರೀ ಒಂದು ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ಬಳಸಬಹುದು. ಈ ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಪರೀಕ್ಷಾ ಸಿದ್ಧತೆಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಭಾವಿಸ್ತೇನೆ. ಈ ಒಂದು PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಪರೀಕ್ಷೆಗೆ ಸಂಬಂಧಿಸಿದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧರಾಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.